ಏನೇನು ಈ ವರ್ಷ ಮೊಹರಂಕ ಏನೇನು ವ್ಯವಸ್ಥೆ ಮಾಡಿರಿ ಏನಿಲ್ಲ ಸರ್ 3 ನಾಟಕ ಅದಾವ್ರಿ. ಗಪ್ 3 ನಾಟಕ ಹೆಜ್ಜಿ ಮೇಳ 3 ರೀ. ಮುಂದ ಗಂಧ ಮತ್ತ ಅನ್ನಪ್ರಸಾದ ಐತಿ 25 ಕ್ವಿಂಟಲ್ ಮಾದಲಿ ಮಾಡಿ. ನಾವು ಯಾವ ಈ ವರ್ಷ ಏನೈತ್ರಿ, ಪ್ರತಿ ವರ್ಷ ಒಂದು 20 ಕ್ವಿಂಟಲ್ ತನಕ ಅದು ಮಾದಲಿ ಮಾಡ್ತಿದ್ರು. ಈ ವರ್ಷ ಏನೈತಿ 25 ಕ್ವಿಂಟಲ್ ಮಾದಲಿ ಮಾಡಿದೆವು. ಆಮೇಲೆ ಈ ಸರಿ ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಪಾರ್ಕಿಂಗ್ ವ್ಯವಸ್ಥೆ ಏನೈತಿ ಊರ ದಂಡ್ಯಾಗ ಮಗ್ಗಲ್ ತೋಟಗಳದಲ್ಲಿ 2 ಥರದಲ್ಲಿ ತೋಟಗಳದಾಗ ವ್ಯವಸ್ಥೆ ಮಾಡಿವು. ಆಮೇಲೆ 4 ವೀಲರ್ಗಳಿಗೆ ಅಲ್ಲಿ ಮಾಡಿವು. 2 ವೀಲರ್ಗೆ ಏನೈತಿ ಇಲ್ಲೇ ಮೊದಲೇ ಇದ್ದ ಪಾರ್ಕಿಂಗ್ ವ್ಯವಸ್ಥೆ ಮಾಡಿವು. ಮಾಡಿದ್ರು ಜಾಗ ಸಿಗವಲ್ದು. ಜನ ರೀ ಈ ವರ್ಷ ಎಲ್ಲ ಮುಚ್ಕೊಂಡಿದ್ದೀವಿ. ಈ ವರ್ಷ ಏನೈತಿ ಇದೆಲ್ಲ ಬ್ಯಾಕ್ ಮಾಡಿವು. ಜನರಿಗೆ ಊರಾಗ ತೊಂದರೆ ಆಗಬಾರ್ದು ಅಂತೇಳಿ ಜನರು ಹೋಗ್ಲಕ್ಕ ಕಷ್ಟ ಇಟ್ಟಿವು. ಇಲ್ಲಿ ಪೊಲೀಸ್ ವ್ಯವಸ್ಥೆ ಮಾಡ್ಯಾರು. ನಮ್ಮ CPI ಸಾಹೇಬ್ರು PSI ಎಲ್ಲರೂ ಸಾಥ್ ಕೊಟ್ಟಾರು. ಎಲ್ಲರೂ CPI ಅವರು ಎಲ್ಲರೂ ಔಷಧಿ ಸರ್ ಬೈದ್ರಿ 2-3 ನಿನ್ನೆ ಬೈದ್ರಿ ಎಷ್ಟು ಮಾಡಿರಿ ಅದನ್ನ ತೋರಿಸಿ ಪಾರ್ಕಿಂಗ್ ಹೆಂಗ್ ಮಾಡಿರಿ ತೋರಿಸ್ಬೋದು. ಚಲೋ ಮಾಡ್ತೀವಿ ನೋಡ್ರಿ ಸ್ನೇಹಿತರೆ. ಈಗ ಪಾರ್ಕಿಂಗ್ ತೋರಿಸ್ತಾ ಇದಾರ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಇದ್ರು, ಮಹೇಶ್ ಸರ್ ಅವರು ಅಂತೇಳಿ. ಅವ್ರ ಜೊತೆ ನಾವು ಇವತ್ತ ಇಲ್ಲಿ ಈ ಸಲ ಮೊಹರಂ ಹಬ್ಬನ 3ನೇ ವರ್ಷನ ಆಚರಣೆ ಮಾಡಕ್ ಬಂದಿನ್ರಿ. ಪಾರ್ಕಿಂಗ್ ಏನು ವ್ಯವಸ್ಥೆ ಮಾಡ್ಯಾರ ಎಲ್ಲ ತೋರಿಸ್ತಾರ. ಇಲ್ಲಿ ಏನು ಮಾಡ್ಕೊಂಡ್ರಿ ಸರ್? ಸೈಕಲ್ ಮೋಟ್ರುಗಳಿಗೆ ಪಾರ್ಕಿಂಗ್ ಅಂತ ಮಾಡಿವ್ರಿ. ಅಲ್ಲಿ ಬೋರ್ಡ್ ಹಾಕ್ಯಾರ ಅಲ್ಲಿ ಮುಂದೆ ಅಲ್ಲಿ ಮಾಡಿವ್ರಿ. ನೋಡ್ರಿ ಇಲ್ಲಿ ಬಹಳ ಅದ್ದೂರಿ ಆಗುತ್ತೆ. ಯಾವಾಗ ನಮ್ಮ ಹಿಂದಿನ ಕಾಲಘಟ್ಟದಲ್ಲಿ ಅಂದರೆ ಕ್ರಿಸ್ತಶಕ 684ರಲ್ಲಿ ಯಜೀದನ ಒಂದು ಕುತಂತ್ರಕ್ಕೆ ಏನಾಯ್ತು ಅಂದ್ರೆ ಹಸೀನ್ ಮತ್ತು ಹುಸೇನ ಮತ್ತು ಬಿಬಿ ಫಾತಿಮಾರ ಘನಘೋರ ಯುದ್ಧ ನಡೀತು. ಆ ಪ್ರಯುಕ್ತವಾಗಿ ಇದನ್ನು ಆಚರಣೆ ಮಾಡ್ಕೊತ ಬಂದಾರ. ಇಲ್ಲಿ ನೋಡ್ತಿರಲ್ಲ, ಇಲ್ಲಿ ದ್ವಿಚಕ್ರ ವಾಹನದ ನಿಲುಗಡೆ ನೋಡ್ತೀರಿ. ಇಲ್ಲೆಲ್ಲ ಪಾರ್ಕಿಂಗ್ ಮಾಡ್ಯಾರ. ಅದನ್ನು ಯಾವಾಗಿಂದ ಸ್ಟಾರ್ಟ್ ಮಾಡ್ಯಾರ, ಯಾವಾಗ ಚಾಲು ಮಾಡಿದ್ರಿ ಇದನ್ನ? ಇದನ್ನ ಒಂದು ವಾರ ಆಯ್ತ್ರಿ. ಈಗ ಇದನ್ನ ಪಾರ್ಕಿಂಗ್ ವ್ಯವಸ್ಥೆ ಮಾಡಕತ್ತಿ. ಎಂದ ಗುದ್ದಲಿ ಬಿದ್ದವಲ್ರಿ ಇಲ್ಲಿ ತೋಟಗಳಲ್ಲಿ 2 ಕಡೆ ಇಲ್ಲಿ ಇವರು ಹೊಲ ರೀ. ಇಲ್ಲಿ ಕಾರ್ ಗಾಡಿಗಳು ಭಾಳ ಬರ್ತಾವ, ಅದಕ್ಕೆ ವ್ಯವಸ್ಥೆ ಮಾಡ್ಯಾರ. ಯಾಕಂದ್ರೆ ಊರ್ ಸಣ್ಣ ಭಾಳ ಐತಿ, ಮತ್ತ ರೋಡ್ ಹಿಂಬಿಲ್ಲ, ವಿಶಾಲವಾಗಿ ಜಾಗ ಇಲ್ಲ. ಅದಕ್ಕಾಗಿ ಇದ್ದಿದ್ರಾಗ ಹೆಚ್ಚಿನ ವ್ಯವಸ್ಥೆ ಮಾಡಿವ್ರಿ ತೋಟಗಳದಾಗ. ಸುಮಾರು ಅವ್ರಿಗೇನು ರೊಕ್ಕ ಕೊಡಲ್ಲ, ಏನು ಕೊಡಲ್ಲ. ಹೌದ್ರಿ. ಈಗ ನಾವು ಒಳಗಡೆ ದೇವಸ್ಥಾನ ಒಳಗೆ ಹೊಂಟಿವಿ. ನೋಡೋಣ್ರಿ ಹೆಂಗ ಜನ ಐತಿ, ಏನೈತಿ, ಮತ್ತು ಅನ್ನಪ್ರಸಾದ ಹೆಂಗೆ ಮಾಡ್ಯಾರ ವ್ಯವಸ್ಥೆ ಎಲ್ಲ ತೋರಿಸ್ಲಾಕ ಹೊಂಟಾರ. ಬರ್ರಿ ನೋಡೋಣ. ಈಗ ನಾವು ಒಳಗೆ ಪ್ರವೇಶ ಮಾಡತ್ತೀವಿ. ಬರ್ರಿ ನೋಡೋಣ ಹೆಂಗೈತಿ. ಪ್ರವೇಶ ದ್ವಾರಕನ ಕರ್ಕೊಂಡು ಹೊಂಟಿವ್ರಿ. ಎಂಟ್ರಿ ಮೇಲೆ ಎಂಟ್ರಿ. ಇನ್ನೊಬ್ಬರು ಕಲಾವಿದರ ಅವ್ರಿಗೆ ದಾಡಿ ಮಾಡ್ಕೊಳತ್ತಾರ. ತೋರಿಸ್ತೀನಿ ನೋಡ್ರಿ. 1 ನಿಮಿಷ ರೀ ಬರ್ಕಂತಿದ್ವಿ. ಈಗ ನೀವು ನೋಡ್ತಾ ಇದ್ರಲ್ಲ, ಇವರೇ ಜ್ಯೋತಿ ಅಂಬ್ಲಿ ಅಂತೇಳಿ, ಹೌದಿಲ್ರಿ? ಜ್ಯೋತಿ ಅಂಬ್ಲಿ ಅವರು. ಈಗ ಅವ್ರಿಗೇನು ಈಗ ಅವರು ವೇಷ ಹಾಕೋತಾರೆ, ಅದರದ್ದು ಎಲ್ಲ ನಿಮ್ಗೆ ಸಂದರ್ಶನ ಮೂಲಕ ಬರ್ತಾರೆ. ಈಗೆಲ್ಲ ರೆಡಿ ಆಗ್ತಾ ಇದ್ದಾರೆ. ನೋಡ್ರಿ ಹೆಂಗದಾರ ಎಲ್ಲ ತೋರಿಸ್ತೀನಿ ರೀ. ಈಗ ನಾವು ಒಳಗೆ ಗುಡಿವ್ರಿ. ಈ ವರ್ಷ ಅವ್ರು ಏನಾರ ಅಲ್ಲ ಏನಾರ ಒಂದಿಟ್ಟು ನಮ್ಗೆ ವ್ಯವಸ್ಥೆ ಮಾಡಿದ್ರೆ ನಾವು ಮಾಡ್ತೀವಿ. ಒಳಗೆ ಹೋಗಿ ಬರ್ತಾನೆ ಗುಡಿ. ನೀವು ನೋಡ್ತಾ ಇದ್ರಲ್ಲ, ಈಗ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ವಿಶೇಷ ಅಂದ್ರೆ ಅಂಗಡಿಕಾರಿಗೆ ಮತ್ತು ಏನಾದ್ರು ದೇವಸ್ಥಾನಕ್ಕೆ ಹೋಗೋ ಗಾಡಿ ಮಾತ್ರ ಒಳಗೆ ಬಿಡೇನ್ರಿ. ಪ್ರವೇಶ ಮಾಡಿದ್ವಿ. ಈಗ ಎಲ್ಲ ನೋಡ್ರಿ ವ್ಯಾಪಾರ ಮಾಡೋರು ಹೆಂಗದಾರ ತೋರಿಸ್ತಾ ಇದ್ದೀವಿ. ಈಗ ರೈಟ್ ಬರ್ತೀವಿ ರೀ. ಈಗ ನಮ್ಮ ಜೊತೆ ಇದ್ದಾರ ಈ ಗ್ರಾಮದ ಹಿರಿಯರು ಮಹೇಶ್ ಮಾಳಿ ಅಂತೇಳಿ, ಮಾಜಿ ಅಧ್ಯಕ್ಷರು ಕೂಡ ಇದ್ದರು. ಅವರು ನಮ್ಮ ಜೊತೆ ಇವತ್ತು ಈ ತಿಗಣಿ ಬಿದಿರಿಯನ್ನು ಎಲ್ಲ ತೋರಿಸ್ಲಾತ್ತಾರ. ಯಾವ ಥರ ಮಾಡ್ತಾರೆ, ಏನು ಕಾರ್ಯಕ್ರಮ ಇರ್ತಾವೆ ಅನ್ನೋದು ಎಲ್ಲ. ಬರೀ ಎಲ್ಲ ಅಂಗಡಿಗಳು ಬಂದವ. ಅಂದ್ರೆ ಜಾಗ ಭಾಳ ಕಮ್ಮಿ ಐತಿ, ಆದರೂ ಇದ್ದರಾಗ ಮಾಡ್ಕೊತ ಹೊಂಟಾರ. ಅದ್ರದ್ದೆಲ್ಲ ತೋರಿಸ್ತೀನಿ ರೀ. ಇಲ್ಲಿ ಪ್ರಸಾದ್ ನಿಲೆ ಐತ್ರಿ, ಬರೀ ತೋರಿಸ್ತೀನಿ. ಯಾವ ದೇವಸ್ಥಾನ ರೀ ಇದು? ಸದಾಶಿವ ಮುತ್ತನ ಮಠ ರೀ. ಯಾವ್ದ್ರಿ ಇದು? ಹಾಂ ರೀ. ಇಲ್ಲಿ ಏನೈತಿ ಎಲ್ಲ ಇಲ್ಲಿ ಇದ್ರ ಊಟ ದೇವಸ್ಥಾನ ಇಲ್ಲಿ ಮಾಡ್ತೀವಿ ಗಂಡು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಅಂತೇಳಿ ಒಳಗೆ ಮಾಡಿರ್ತೀವಿ ರೀ. ಇದಕ್ಕೆ ಈ ಜಾತ್ರೆ ಒಳಗೆ ಹಿರಿಯರು ಏನದಾರಲ್ರ
ಹಿರಿಯರ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ ಇಲ್ಲಿ. ಅವರು ಒಟ್ಟ ಇಲ್ಲಿದ್ದು ಬಿಟ್ಟು ಆಗಲಂಗಿಲ್ಲ, ಒಂದು 7-8 ಮಂದಿ ಇದಾರೆ ರೀ. ಇಲ್ಲಿದಾರೆ ಬರ್ರಿ, ಇಲ್ಲಿ ತೋರಿಸ್ತೀರಿ ರೀ. ಇವರು ನೀಡವ್ರದು ರೀ. ಬಟ್ ಕಂಟಿನ್ಯೂ ಇವ್ರು ಯಾರು ಒಬ್ಬರು ಇಲ್ಲಿ ಎದ್ದು ಹೋಗಂಗಿಲ್ಲ ರೀ. ಒಂದು 10-20 ಮಂದಿ ಹಚ್ಚದಾರ ಇವ್ರು ಹಿರಿಯರು ರೀ. ಅವ್ರು ಯಾರೂ ಇಲ್ಲಿ ಆಗಲಂಗಿಲ್ಲ ರೀ. ಜಾತ್ರೆ ಮುಗಿತಕ್ಕ ಅವ್ರ ಜಾತ್ರೆನ ನೋಡಂಗಿಲ್ಲ ರೀ. ನಮ್ಮಂಥವ್ರು ಏನೈತೆ ನಾವು ಬರೀ ಜಾತ್ರೆ ತಿರುಗಾಡ್ತೀವಿ ರೀ. ಅವರೆಲ್ಲ ಇಲ್ಲಿ ನಿಂತು ಮಾಡೋರು ಅವ್ರದಾರ ರೀ. ಇದ್ರ ಮಾದಲಿ ಒಳಗೆ ರೀ ತುಪ್ಪ ಹಾಕ್ಯಾರಿ, ಬದಾಮ, ಹಾಲು, ಗೋಡಂಬಿ ಮತ್ತು ಊಟಕ್ಕೆ ಹಾಲಿನ ವ್ಯವಸ್ಥೆ, ತುಪ್ಪ ಎಲ್ಲ ತುಪ್ಪ. ಹಾಂ ಅನ್ನ ಸಾರು. ಹ್ಞೂ ರೀ. ಇಲ್ಲೇ ಹಾಂ ರೀ, ಇಲ್ಲಿ ಅಡುಗೆ ಮಾಡೋ ಇದನ್ನು ತೋರಿಸ್ತೀವಿ ಬರ್ರಿ. ಇಲ್ಲಿ ಟಿಂಗ್ ನೀವು ಯಾರು ಎದ್ದು ಹೋಗಂಗಿಲ್ಲ ರೀ. ನಾವೆಲ್ಲ ಹೊರಗೆ ಓಡಾಡ್ತೀವಿ, ಹಂಗೆ ಜಾತ್ರೆ ಮಾಡ್ಕೊಂಡು ತಿರುಗಾಡ್ತೀವಿ ರೀ. ಇವ್ರ ಜಾತ್ರೆನ ನೋಡಂಗಿಲ್ಲ. ಇವ್ರ ಜಾತ್ರೆನ ಅಡುಗೆ ಮಾಡೋ ಜಾತ್ರೆ ಹಂಗಾಗೈತೆ ರೀ ಇವ್ರ ಪರಿಸ್ಥಿತಿ. ಮತ್ತು ಅವರು ಇವರೆಲ್ಲ ಇವ್ರು ಮಲ್ಲಪ್ಪ ಕೊಗಟ್ನೂರು ಅಂತ ಹೇಳ್ರಿ. ಅವರು ಶೇಖರ್ಗೌಡ ಬಿರಾದಾರ ಅಂತೇಳಿ ಅವರು ಫ್ಯಾಕ್ಟ್ರಿಯಾಗ ನಂದಿ ಫ್ಯಾಕ್ಟ್ರಿ ಒಳಗೆ ಇದು ಅದಾರ ಅವರು ನೌಕರಿ ಅದಾರ. ಅವರು ಇಲ್ಲೆಲ್ಲ ಜಾತ್ರೆಗೆ ಬಂದು ಬಟ್ ಅಡುಗೆ ವ್ಯವಸ್ಥೆನ ಅವ್ರು ಮಾಡ್ತಾರೆ ರೀ. ಹಾಂ, ಇಲ್ಲಿ ಇವ್ರು ಗೌಡ್ರಿ, ಇವರು ರೀ ಮಳಗೊಂಡ ಗೌಡ್ರ ಅಂತ ಇವ್ರು ಮಣಿಗೇನಿ ಜಲ್ಲಿ ಅಂತ ಹೇಳ್ರಿ. ಇವರೆಲ್ಲ ನಿಂತು ಅಡುಗೆ ಮಾಡ್ತಾರೆ. ಇನ್ನು ಅವರೆಲ್ಲ ರಾತ್ರಿ ಅಡುಗೆ ಮಾಡ್ತಾರೆ. ಬಿಡ್ರಿ, ಅವರೆಲ್ಲ ಮಲ್ಕೊಂಡಾರ. ಇವ್ರು ಸದಾಶಿವ ನ್ಯಾಮಗೌಡ ಅಂತ ಹೇಳ್ರಿ. ಇವರು ನಮ್ಮೂರವ್ರಿ. ಇವರು ಎಲ್ಲ ಅಡುಗೆ ಮಾಡ್ತಾರೆ. ಎಷ್ಟು ದಿನದ ಮಾಡ್ಕೊತ ಬಂದಾರ ಇವರು? ಈಗ ಒಂದು 10-15 ವರ್ಷ ಆದ್ರಿ. ಇವ್ರು ನಮ್ಮೂರಿಗೆ ಬಂದು 10-20 ವರ್ಷ ಎಲ್ಲ ಬಂತು. ಇವರು ಅದಾರ. ಇವ್ರನ್ಕು ಹುಟ್ಟ ಇಲ್ಲಿ ಅದಾರ. ಇವರೆಲ್ಲ ಉಳ್ದವ್ರ. ಒಟ್ಟು ಇವ್ರು ಕಾಯಂ ಅಡುಗೆ ಮಾಡ್ಕೊತ ದೇವ್ರ ಜಾತ್ರೆ ಸೇವಾ ಮಾಡ್ಕೊತ ಅದಾರ ಇವ್ರು. ಇನ್ನೂ ಅಲ್ಲಿ ಇನ್ನೊಂದು 4 ಮಂದಿ ಅದಾರ. ಅಲ್ಲಿ ಮುಂದೆ ತೋರಿಸ್ತೀವಿ ಬರ್ರಿ. ಹೇಳಿ. ನಾವು ಮಾದಲಿ ಮಾಡ್ಲಾಕತ್ತಿ 51 ವರ್ಷ ಆತ್ರಿ. ಅದ್ರಾಗ 5 ಮಣ್ ಮಾಡಿ ಬಾಳಿದೆಲೆಗೆ ಕೊಟ್ಟಿದ್ದೀವಿ ರೀ. ಈಗ 5 ಮಣ್ ಹೋಗಿ 30 ಕ್ವಿಂಟಲ್ ಅನ್ನ ಪ್ರಸಾದ ಮಾಡಿ ನಾವು 4 ದಿನ ಅನ್ನ ಪ್ರಸಾದನು ಲಾಲ್ ಸಾಹೇಬ್ರ ಆಶೀರ್ವಾದ ಮಾಡ್ತೀವಿ. ಇದು 25 ಕ್ವಿಂಟಲ್ ಮಾಡ್ಯಾರ ನೋಡ್ರಿ ಸರಿ. 30 ಕ್ವಿಂಟಲ್ ತನಕ ಆಗೈತೆ ನೋಡ್ರಿ. 30 ಏನೇನು ಹಾಕಿ ಮಾಡ್ತೀರಿ? ಏನು ಇದು ಗೋಧಿ, ಬೆಲ್ಲ ರೀ, ಮಸಾಲೆ ರೀ. ಮಸಾಲೆ ಅಂದ್ರೆ ಗೋಡಂಬಿ, ಪುಟಾಣಿ, ಪುಟಾಣಿ, ತುಪ್ಪ. ಇದು ಮೊಹರಮ್ಮ ಇಂದ ದೇವರ ಹೊಳೆಗೆ ಹೋದ್ರು ರೀ. ಹೊಳೆಗೆ ಹೋದ್ ಮರ್ದಿನೂ ಊಟ ಮಾಡಿಸ್ತಾರೆ ಊರಿಗೆಲ್ಲ ರೀ. ಊರಾನವ್ರಿಂದ ಜಾಸ್ತಿ ಊಟ ಮಾಡಂಗಿಲ್ಲ ರೀ. ಇಲ್ಲಿ ಪರಸ್ಥಳದಿಂದ ಬಂದವ್ರು ಹೆಚ್ಚು ಊಟ ಮಾಡ್ತಾರಿಂದ ಅವ್ರೆಲ್ಲರೂ ಹೋಗಿಂದ ಮರ್ದಿನ ಒಂದು ದಿವಸ ನಮ್ಮ ಊರಾನವ್ರಿಗೆ ಊಟ ಇಡ್ತಾರೆ ರೀ. ಅದು ಆಗುವವರೆಗೆ ನಮ್ಮ ಊರಾನವ್ರಿಗೆ ಪ್ರತಿದಿನ ಊಟ ಮಾಡಿಸ್ತಾರೆ ಇಲ್ಲೆಲ್ಲ. ಹಾಂ, ಇದು ಫಸ್ಟ್ ಏನಾಗುತ್ತೆ ಅಂದ್ರೆ ಹಿಟ್ಟನ್ನು ಅಂದ್ರೆ ಗೋಧಿ ಹಿಟ್ಟನ್ನು ಬೀಸ್ಕೊಂಡು ಬರ್ತಾರೆ. ಪೂರ್ತಿ ಮೃದುವಾಗಿನೂ ಅಲ್ಲ, ಒಂದು ಹಳ್ಳಿನ ರೂಪದಲ್ಲಿ ಮಾಡ್ಕೊಂಡ್ ಬಂದ್ಮೇಲೆ ಆ ಪ್ರೊಸೆಸಿಂಗ್ ಏನಾಗುತ್ತೆ, ಕೆಲವೊಂದಿಷ್ಟು ಜನ ಅದನ್ನ ನಾಡಿ ಕೊಡ್ತಾರೆ, ಬೆಲ್ಲ ಕುಡಿಸ್ತಾರೆ, ಚಪಾತಿ ಮಾಡ್ತಾರೆ, ಅದನ್ನ ಬೇಯಿಸ್ತಾರೆ. ಬೇಯಿಸಿದ ಮೇಲೆ ಒಂದ್ ಕಡೆ ಹೋಗುತ್ತೆ ಮಷಿನ್ ಒಳಗೆ. ಆ ಮಷಿನ್ದಿಂದ ಏನಾಗುತ್ತೆ, ಮತ್ತೊಂದು ಕಡೆ ಹೋಗಿ ಅದ್ರ ಜೊತೆ ಬೆಲ್ಲ ಕೂಡುತ್ತೆ. ಆ ಮಿಶ್ರಣ ಆಗುವಂತ ಮಷಿನ್ ಕೂಡ ತೋರಿಸ್ತಾರೆ. ಅದ್ರೊಳಗೆ ನಾವು ಅಕ್ಕಿ ಕೂಡಿಸ್ತೀವಿ. ಕಂಟ್ರೋಲ್ ಅಕ್ಕಿ 50 kg, 20 ಕ್ವಿಂಟಲ್ಕ 50 kg ಅಕ್ಕಿ ಕೂಡಿಸ್ತೀವಿ. ಅಂದಾಗ ಮಿದು ಆಗುತ್ತೆ. ಮತ್ತ ಎಣ್ಣೆ ನಾವು ಚಪಾತಿ ಮಾಡೋ ಮುಂದೆ ಹಿಟ್ಟು ಕಲ್ಸಾಗ ಅದ್ರಾಗ ಎಣ್ಣೆ ಜಾಸ್ತಿ ಆಗ್ತು ಅಂದ್ರೆ ಮುಂದೆ ಯಾರ ಮಾಡಿದ್ರು ಇದನ್ನ ನೋಡಿ ಎಣ್ಣೆ ನಾವು ಎಷ್ಟು ವಾಪಸ್ತಿಲ್ಲ ಅಷ್ಟು ಇದು ಮೃದು ಬರುತ್ತೆ. ಮಾದಲಿ ಮಾಡೋ ಮಷಿನ್ ರೀ ಇದು. ಹ್ಞೂ ರೀ. ಇದ್ರಾಗ ಮಾದಲಿ ರೊಟ್ಟಿ ಟೈಪ್ ಮಾಡ್ತಾರೆ. ಅದು ಮಷಿನ್ದಾಗ ಹಾಕಿ ಬಂದ್ರೆ ಅದು ಎಲ್ಲ ಸ್ವಲ್ಪ ಇದು ಆಗಿ ಬಂದ್ಬಿಡ್ತೈತಿ, ಮೆತ್ತಗೆ ಹಿಂಗೆ ಪುಡಿ ಆಗಿ ಬಿಡ್ತೈತಿ. ಅದ್ರ ಒಳಗೆ ಆಮೇಲೆ ಬೆಲ್ಲ ಇದು ಮಾಡ್ತಾರೆ. ಬೆಲ್ಲ ಮಾಡೋದು ಇಲ್ಲ ಐತ್ರಿ ಮಷಿನ್. ಇಲ್ಲಿ ಬೆಲ್ಲ ಮಾಡ್ತಾರೆ. ಇದ್ರ ಬೆಲ್ಲ ಸಣ್ಣ ಮಾಡಿ ಇದು ತಿಕ್ಕಿ ಸಣ್ಣ ಮಾಡಿಬಿಡ್ತೈತ್ರಿ. ಆಮೇಲೆ ಬೆಲ್ಲ ಅದನ್ನೆಲ್ಲ ಕೂಡಿಸಿ ಇದು ಮಾಡ್ತಾರೆ. ಇಲ್ಲೊಬ್ರು ಹಿರಿಯರು ಬಂದಾರ ನೋಡ್ರಿ. ಇವರು ಪ್ರತಿ ವರ್ಷ ಇವರು ನಿಂತು ಮಾಡ್ತಾರೆ ಎಲ್ಲ ಇಲ್ಲಿ. ಇದು ಯಾವಾಗ ತಂದ್ರಿ ಮಷಿನ್? ಇದು 2 ವರ್ಷ ಆಯ್ತು. ಅದಕ್ಕಿಂತ ಪೂರ್ವದಾಗ ಏನೈತ್ರಿ, ಮನುಷ್ಯರ ಅದನ್ನ ಕೆತ್ತಿ ಮಾಡ್ತಿದ್ರಿ. ಅದು ಎಷ್ಟು ಮಾಡಿದ್ರು ಮನುಷ್ಯರ ಪುರೋಟ ಆಗೋಲತ್ತು. ಆ ಕಾಲಕ್ಕೆ ಇದೊಂದು ಹೊಸದೊಂದು ಟೆಕ್ನಾಲಜಿ ನೋಡಿ ಇದರಿಂದ ಹೆಚ್ಚು ಅನುಕೂಲ ಆಕತ್ತೇಳಿ ಎಲ್ಲರೂ ಇದನ್ನ ಮಷಿನ್ ತೊಗೊಂಬಂದಾರ. ಅದು ಸ್ವಲ್ಪ ಅನುಕೂಲ ಆಗೈತ್ರಿ. ಅಂದ್ರೆ ಬೆಲ್ಲ ಕೆತ್ತೋದು ಇಲ್ಲಿ ಬೆಲ್ಲದ ಪೆಂಟಿ ಇಡ್ತಾರೆ. ಇದು ಮಷಿನ್ ತಿರುಗ್ತದೆ. ಮ್ಯಾಲ ಕಲ್ಯಾಣ ಮಂಟಪ ಅಂದ್ರೆ ಮದುವೆ ಕಾರ್ಯಕ್ರಮ ನಡೀತಾವ, ಕೆಳಗೆ ಇಲ್ಲಿ ಊಟದ ಕಾರ್ಯಕ್ರಮ ನಡೀತಾವೆ. ಹಾಂ, ಇದು ಹೆಣ್ಮಕ್ಳು ರೀ. ಗಂಡು ಮಕ್ಳಂತೂ ಹೊರಗಡೆ ಮಾಡ್ತಾರೆ. ಮ್ಯಾಲ ಏನೈತಿ ಮದುವೆ ಅಕ್ಕಿ ಕಾಳು ಹೋಗಿದ್ದು ಎಲ್ಲ ಕಲ್ಯಾಣ ಮಂಟಪ ಯಾವುದೇ ಕಾರ್ಯಕ್ರಮ ಇದ್ರೆ ಮ್ಯಾಲ ನಡೀತಾರೆ. ಲಾಲ್ ಸಾಬ್ ದೇವ್ರ ಕಲ್ಯಾಣ ಮಂಟಪ ಅಂತ ಮಾಡಿವ್ರಿ ಇದು. ಮತ್ತೆ ಯಾವ ದೇವ್ರು ಅದಾವ ಅಲ್ಲಿ? ಈಗ ಬಸವನ ದೇವ್ರ ಗುಡಿ ಐತಿ, ಹನುಮಂತ ಮಲ್ಲಯ್ಯನ ಗುಡಿ ಅದಾವ, ಎಲ್ಲ ಅದಾವ್ರಿ. ಹಲೋ, ನಮಸ್ಕಾರ.
ಹುಡುಗರು ರೀ ಈಗೇನಿಲ್ಲ ರೀ ಯಾವ್ದು ರೀ ಏನಿಲ್ಲ ರೀ ನಾವೇನು ನೋಡಿಲ್ಲ. ಈಗ ಎಷ್ಟು ಕೋಟಿ ಒಳಗೆ ಇದು ಆಗಿದೆ ಇದು? 40 ಲಕ್ಷ. ಅಂದ್ರೆ 1,50,00,000 ಇದು ಸಭಾಭವನ ನಿರ್ಮಾಣ ಆಗೈತಿ. ಇಲ್ಲಿ ಏನು ವಿಶೇಷ ಅಂದ್ರೆ ಇಲ್ಲಿ ಬಂದಂಥ ಈ ಮೊಹರಂಕ್ಕೆ ಬಂದಂಥ ಮಹಿಳೆಯರು ಇಲ್ಲಿ ಸಪ್ರೇಟ್ ಆಗಿ ಅಂದ್ರೆ ಪ್ರತ್ಯೇಕವಾಗಿ ಇಲ್ಲಿ ಅನ್ನ ಪ್ರಸಾದ ವ್ಯವಸ್ಥೆ ಮಾಡ್ತಾರ. ಇಲ್ಲಿ ನೋಡ್ತಿರಲ್ಲ ಇಲ್ಲಿ ಗಂಡು ಮಕ್ಕಳದು ಪ್ರಸಾದ ಸ್ಟಾರ್ಟ್ ಆಯ್ತು. ಈಗ ಮಸೀದಿ ನೋಡ್ಕೊಂಡು ನಾವು ಲಾಲ್ ಸಾಬ್ ದೇವ್ರಿಗೆ ಹೊಂಟಿವಿ ರೀ. ಬರ್ರಿ ನೋಡೋಣ ಹೆಂಗೈತಿ. ಇಲ್ಲೆಲ್ಲ ಕೈ ತೊಳ್ಕೊಳಕ್ಕೆ ವ್ಯವಸ್ಥೆ ಮಾಡ್ಯಾರ. ಮಂಟಪದ ಫ್ರಂಟ್ ಗೇಟಿಗೆ ಹೊಂಟಿವಿ. ಅಲ್ಲಿ ಹೆಂಗೆ ಕಾಣತೈತಿ ಬಸವಣ್ಣಪ್ಪನ ಗುಡಿ ಅಂತ ಕರಿತೀವಿ. ಅಲ್ಲೆಲ್ಲ ವ್ಯವಸ್ಥೆ ಮಾಡ್ಯಾರ. ಈಗ ನಮ್ಮ ಹಿರಿಯರು ಕರ್ಕೊಂಡು ಹೊಂಟಾರ. ಎಲ್ಲ ತೋರಿಸ್ತೇನೆ ರೀ ಪೂರ್ತಿ ಎಲ್ಲ. ಇದು ಮೊದ್ಲಿ ಮಾಡೋ ಹಳೆ ರೂಮ್ ರೀ ಇದು. ಶಿಫ್ಟ್ ಆಗೈತೆ ರೀ. ಬರ್ರಿ. ಇದು ನೋಡ್ತಿರಲ್ಲ ಲಾಲ್ ಸಾಬ್ ದೇವರ ಕಲ್ಯಾಣ ಮಂಟಪ ತಿಗಣಿಬಿದ್ರಿ 2022ಕ್ಕೆ ರೆಡಿ ಆಗೈತಿ. ಇದ ಫ್ರಂಟ್ ಗೇಟ್ ರೀ. ಇದು ನೋಡ್ತಿರಲ್ಲ ಇದು ಫ್ರಂಟ್ ಗೇಟ. ಇಲ್ಲಿಂದ ನೀರ ಏನು ಇದು ಯಾಕೆ ಇದು ಮಾಡತ್ತಾರ ರೀ? ಸ್ವಚ್ಛ ಮಾಡ್ಲಕತ್ತಾರ ನೋಡ್ರಿ. ಎಲ್ಲ ಗ್ರಾಮಸ್ಥರೆಲ್ಲ ಸ್ವಚ್ಛ ಮಾಡ್ತಾರ. ಇದೆಲ್ಲ ಭಾಳ ಮಂದಿ ಬರ್ತಾರ, ಭಾಳ ರಾಜ್ಯದಿಂದ ಇದರಿಂದ. ಬರ್ರಿ ಅಲ್ಲಿ ದೇವರಷ್ಟು ತೋರಿಸ್ರಿ. ಈಗ ನಾವು ಎಲ್ಲಿ ಬಂದೀವಿ ಅಂದ್ರೆ ತಿಗಣಿಬಿದ್ರಿ ಗ್ರಾಮದ ಹಾಸಿಂಪೀರ್ ದರ್ಗಾದಲ್ಲಿ ಬಂದಿವ್ರಿ. ಅಲ್ಲಿ ಡೋಲಿ ಕೂತಾವ. ಅದಂತ ಇದು ಹೇಳ್ರಿ, ನೀವು ಹೇಳ್ರಿ. ಇದು ಮಸ್ಜಿದ್ ರೀ. ಇದ್ರ ಬಗ್ಗೆ ಮಸೀದ್ ರೀ ಇದು. ಇದೇನು ಅಷ್ಟ ಇದು ಇಲ್ಲ, ಡೋಲಿ ಹೇಳ್ತಾವು. ಅದಕ್ಕೆ ಕನೆಕ್ಷನ್ ಐತಿ. ಮೇನ್ ಇರೋದು ಅದೇ ಬರ್ರಿ ಅದನ್ನ ತೋರ್ಸ್ರಿ ನಮ್ಗೆ. ಈಗ ನಾವು ನೋಡಿದೀವಿ ಇಲ್ಲಿ ಮಸೀದಿ ಒಳಗ ಡೋಲಿ ಕೊಂಡಿರ್ತಾವ. ಇಲ್ಲಿ ಇರೋದೆಲ್ಲ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಇಲ್ಲ ಲಾಲ್ ಸಾಬ್ ದೇವ್ರದ್ದು ಜಾಗ ಐತ್ರಿ. ಅದನ್ನ ತೋರ್ಸ್ಲಾಕ್ ಹೋಗ್ತೀವಿ. ಜಾತ್ರೆ ಸತತ್ ಮಂದಿ ಇರ್ತೈತ್ರಿ. ನೋಡ್ತಿರಲ್ಲ ಬೆಂಕಿ ಇಟ್ಕೊಂಡ ಇದನ್ನ ಹಾರಿ ಅಂತ ಪಂಜಿ ದೇವ್ರನ್ನ ಇದು ನೋಡಿ ಬೆಂಕಿ ಎರಿತಾರಂತ ಬೇಡ್ಕೊಂಡವ್ರಿಗೆ. ಏನಾರ ಭೂತ ಪ್ರೇತ ಏನಾರ ಮಾಡಿದ್ದು ಇತ್ತಂದ್ರ ಆ ಬೂದಿನ ಏನತಿ ಏರಿಸ್ತಾರ, ಬೆಂಕಿನ ಏರಿಸ್ತಾರ, ಸುರ್ತಾರ. 5 ಚಮಚೆ ಅದನ್ನ ಸುರ್ತಾರಂತ. ಅದನ್ನ ತೋರ್ಸ್ಲಾಕತ್ತೀವಿ. ಬರ್ರಿ ದೇವ್ರನ್ನ ನೋಡೋಣ. ಇಲ್ಲಿ ಕಾಯಿ ಹೊಡಿ ವ್ಯವಸ್ಥೆ ಐತ್ರಿ. ಬರ್ರಿ ದೇವ್ರನ್ನ ತೋರಿಸ್ತೇನ್ರಿ ನಾವೀಗ. ಇಲ್ಲಿ ಇನ್ನೂ ಕ್ರೌಡ್ ಇಲ್ರಿ, ಹಿಂಗಾಗಿ ಇದ ನೋಡಿ ಲಾಲ್ ಸಾಬ್ ದೇವ್ರ ಸರ್. ಲಾಲ್ ಸಾಬ್ ದೇವ್ರಿ ಇದೇ ದೇವ್ರ ಹೆಸರು ಮೇಲೆ ಎಲ್ಲರೂ ನಮ್ಮ ಊರಾಗ ನಡೀದು. ಇದೇ ರಕ್ತದ ಆಮೇಲೆ ಇದು ಬಿಬಿ ಫಾತಿಮಾ ಅಂತ ಹೇಳಿ ಅವರು ಹುಸೇನ್ ಅಂತ ಹೇಳಿ ಇಷ್ಟ ಇಲ್ಲಿ 4 ದೇವ್ರುಗಳು ಅದಾವ ರೀ. ಈಗ ಮುಂಜಾನೆ ಅರ್ಧ ಊರ ತಿರುಗ್ತಾನೆ ಪ್ರತಿಯೊಂದು ಮನೆಗೆ. ಇನ್ನು 5 ಗಂಟೆಗೆ ರಾತ್ರಿ 10-11 ತನಕ ಅರ್ಧ ಸಂಜೆಗೆ ಎಲ್ಲ ಮನೆ ಬಿಡ್ಲಾರ್ದ ಎಲ್ಲ ಮುಂಜಾನೆ ಒಟ್ಟ 2-3 ಮುಂದ್ರಿ ನಾವು ಇಲ್ಲಿ ತಿಗಣಿಬಿದ್ರಿ ಒಳಗೆ ನಮ್ಮ ಮಾಜಿ ಅಧ್ಯಕ್ಷರು ಮಹೇಶ್ ಮಾಳಿ ಅಂತೇಳಿ ಅವರು ಇಷ್ಟೊತ್ತು ನಮಗೆಲ್ಲ ತೋರಿಸಿದ್ರು. ಇನ್ನು ಮ್ಯಾಗ ಏನು ಬರ್ತಾವ ಅಂದ್ರೆ ಇಲ್ಲಿ ಏನೇನು ಕಾರ್ಯಕ್ರಮ ಇರ್ತಾವೆ, ಹೆಜ್ಜೆ ಕುಣಿತ ಅವ್ರ ಎಲ್ಲ ನಿಮ್ಗೆ ತೋರಿಸ್ಕೊತ ಹೋಗ್ತೀವಿ. ಏನತ್ರ ವೇಷ ಹಾಕೋತಾರ, ಯಾರು ಹಾಕೋತಾರ, ಅವ್ರದ್ದೆಲ್ಲ ಸಂದರ್ಶನ ಮೂಲಕ ಮತ್ತು ಕಾರ್ಯಕ್ರಮ ಮೂಲಕ ಎಲ್ಲ ತೋರಿಸ್ತೀವಿ. ಇನ್ನು ಇಲ್ಲಿ ಬರ್ರಿ ಎಲ್ಲ ನೋಡ ಹೆಜ್ಜೆ ಕಾರ್ಯಕ್ರಮ ನಡೀತಾವ್ರಿ. ಆಮೇಲೆ ರಿವಾಯಿತಿಗಳು ರಾತ್ರಿ ಮುಗಿದವ್ರಿ. ಆಮೇಲೆ ಸೋಗಳು ನಡೀತಾವ್ರಿ. ಜೋಗತ್ಯಾರ ಸೋಗ, ಇನ್ನಿದ್ರೆ ದುರ್ಮುರುಗನ್ ಸೋಂಗ, ಬ್ಯಾಡ್ರ ಸೋಂಗ ಎಲ್ಲ ಸಂಜೆಯೊಳಗೆ ಒಂದು 10-15 ಕಾರ್ಯಕ್ರಮಗಳು ನಡೀತಾವ್ರಿ. ಅದಕ್ಕೆ ಸಂಜೆ 4 ಗಂಟೆ ತನಕ ಇಲ್ಲಿ ಇರ್ತೇನ್ರಿ. ಎಲ್ಲ ನಿಮ್ಗೆ ಹೊತ್ಕೊಂಡು ಬರ್ತಾನೆ. ನಾಳೆ ಅಪ್ಲೋಡ್ ಆಗ್ತಾರೆ. ನೋಡ್ರಿ ಇನ್ನಾಗ ಜಾತ್ರೆ ಚಲೋ ರೀ. ಹೀಗಾಗಿ ತೋರಿಸ್ತೇನೆ ರೀ ಎಲ್ಲ ಇನ್ನು.